ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವೇನಾದರೂ ಹೊಸ ಮೊಬೈಲ್ ತೊಗೊಂಡಿದ್ರೆ ಅಥವಾ ವಾಟ್ಸಪ್ನೇ ಅನ್ಇನ್ಸ್ಟಾಲ್ ಮಾಡಿದ್ರೆ ಮತ್ತೆ ಹೊಸದಾಗಿ ಏನಾದರೂ ಇನ್ಸ್ಟಾಲ್ ಮಾಡ್ಕೊಂಡಾಗ ಮತ್ತೆ ನಮ್ಮ ಇಷ್ಟು ದಿನ ಏನು ಚಾಟ್ ಮಾಡಿರ್ತೀವೋ ಅಥವಾ ಇಮೇಜಸ್ ಕಳಿಸೋದಾಗಿರ್ಬೋದು ಅಥವಾ ಅವ್ರು ನಮಗೆ ಕಳಿಸಿರೋದಾಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು, ಇದೆಲ್ಲ ಮತ್ತೆ ವಾಪಸ್ ಬರಬೇಕು. ನಾವು ಇನ್ಸ್ಟಾಲ್ ಮಾಡ್ಕೊಂಡಾಗ ಅಂದರೆ ಹೊಸ ಮೊಬೈಲ್ ತೊಗೊಂಡಾಗ ಇನ್ಸ್ಟಾಲ್ ಮಾಡ್ಕೊಂಡಾಗಿರ್ಬೋದು, ಇಲ್ಲಾಂದರೆ ಮೊಬೈಲ್ ಕಳೆದೋಗೈತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮೊಬೈಲ್ ತೊಗೊಂಡಿರ್ತೀವಿ. ಅದಕ್ಕೆ ನಾವು ನಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ಮತ್ತೆ ನಾವು ಏನು ಚಾಟ್ ಮಾಡಿರ್ತೀವಿ, ಇಮೇಜಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ವಾಪಸ್ ಬರಬೇಕು. ಸೊ ಇದೆಲ್ಲ ಬರಬೇಕಂದ್ರೆ ನಾವು ಯಾವುದನ್ನ ಸೆಟ್ಟಿಂಗ್ ಮಾಡಬೇಕಂತಂದರೆ, ಈಗ ನಾನು ಸೈಡ್ ಸ್ಕ್ರೀನಲ್ಲಿ ತೋರಿಸೋ ಪ್ರಕಾರ ನೀವು ಮಾಡ್ಕೊಂಡೋಗಿ ನೀವು ಅದನ್ನ ಮಾಡ್ಕೊಂಡೋದ್ರೆ ನೀವು ಆ ಚಾಟ್ ಬ್ಯಾಕಪ್ನ ನೀವು ಯಾವಾಗ ಬೇಕಾದರೂ ನೀವು ರಿಸ್ಟೋರ್ ಮಾಡ್ಕೋಬೋದು. ಇವತ್ತಂತಲ್ಲ, ನೀವು ಎಷ್ಟು ಹಳೆಯ 1 ವರ್ಷದ್ದಾಗಿರ್ಬೋದು, 2 ವರ್ಷದಾಗ ಹಿಂದೆ ಏನೇನು ಚಾಟ್ ಬಂದಿದ್ರೋ ಅದು ಪ್ರತಿಯೊಂದು ಕೂಡ ರಿಸ್ಟೋರ್ ಮಾಡ್ಕೋಬೋದು. ಓಕೆ, ನಾನಿವಾಗ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತೀನಲ್ಲ, ಅದೇ ಥರ ನೀವು ಮಾಡ್ಕೊಂಡೋಗಿ. ಈಗ ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಇಲ್ಲಿ 3 ಡಾಟೆಡ್ ಲೈನ್ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ಲ, ಸೆಟ್ಟಿಂಗ್ಸ್ಗೆ ಹೋಗಿ. ಓಕೆ, ಸೆಟ್ಟಿಂಗ್ಸ್ಗೆ ಹೋದ್ಮೇಲೆ ಇಲ್ಲಿ ನೋಡ್ಬೋದು ಚಾಟ್ಸ್ ಅಂತ ಕಾಣುತ್ತೆ ನೋಡಿ, ಚಾಟ್ಸ್. ಓಕೆ, ಈ ಚಾಟ್ಸ್ ಮೇಲೆ ಟಚ್ ಕೊಡಿ. ಓಕೆ, ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಮಾಡಿ, ಅಲ್ಲಿ ನೋಡ್ಬೋದು ಚಾಟ್ ಬ್ಯಾಕಪ್ ಅಂತ ಇದೆ. ಅದ್ರ ಮೇಲೆ ಚಾಟ್ ಬ್ಯಾಕಪ್ ಮೇಲೆ ಟಚ್ ಕೊಡಿ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು ನಂದು ಆಲ್ಮೋಸ್ಟ್ 3 GB, ಅಂದರೆ ನಾನು ಇಷ್ಟು ವರ್ಷ ನಾನು ಏನು ಯೂಸ್ ಮಾಡ್ತಾ ಇದ್ದೀನೋ ಸುಮಾರು 7-8 ವರ್ಷದ್ದು ನನ್ನ ವಾಟ್ಸಪ್ ಚಾಟ್ದು ಅಷ್ಟು ಸ್ಟೋರೇಜ್ 3 GB ಸ್ಟೋರ್ ಆಗೈತೆ. ಏನಂದರೆ ಅಷ್ಟು ವರ್ಷದ್ದು ಚಾಟ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬ್ಯಾಕಪ್ಪಲ್ಲಿ ಸೇವ್ ಆಗೈತೆ. ಇದನ್ನು ರಿಸ್ಟೋರ್ ಕೂಡ ಮಾಡ್ಕೋಬೋದು. ಅಕಸ್ಮಾತು ನನ್ನ ಮೊಬೈಲು ಕೆಲವೊಂದು ಸಲ ಏನಾಗ್ತಾ ಇರುತ್ತೆ, ಮೊಬೈಲ್ ಕಳೆದೋಗುತ್ತೆ, ಅವಾಗ ನಾವು ಬ್ಯಾಕಪ್ ಕೊಡೋಕ್ಕೆ ನಮ್ಮ ಕೈಲಾಗಲ್ಲ. ಸೊ ಆಟೋಮೆಟಿಕ್ ಬ್ಯಾಕಪ್ ಆಗೋ ಥರ ಮುಂಚೆನೇ ನಾವು ಆಪ್ಷನ್ ಇಡಬೇಕು. ಅದೆಲ್ಲಿ ಅಂದರೆ ನಾನು ಇದರಲ್ಲೇ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ಗೂಗಲ್ ಅಕೌಂಟ್ ಅಂತ ಇರುತ್ತೆ. ಗೂಗಲ್ ಅಕೌಂಟ್ನ ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ದೇನು ಜಿಮೇಲ್ ಅಕೌಂಟ್ ಇರುತ್ತಲ್ಲ, ಆ ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲೆ ಟಚ್ ಕೊಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಮ್ದೇನು ಜಿಮೇಲ್ ಐ ಡಿ ಅಂದರೆ ಗೂಗಲ್ ಐ ಡಿ ಅಂದರೆ ಜಿಮೇಲ್ ಐ ಡಿ ಏನೇನಿದೆಯೋ ಅದೆಲ್ಲ ಪ್ರತಿಯೊಂದು ಓಪನ್ ಆಯಿತು. ಇದರಲ್ಲಿ ನಿಮಗೆ ಯಾವುದರಲ್ಲಿ ಬೇಕು ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಇವಾಗ ನನ್ನ ಪರ್ಸ್ನಲ್ ಜಿಮೇಲ್ ಐ ಡಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ಅದಾದಮೇಲೆ ನೋಡ್ಬೋದು ಕೆಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಇನ್ಕ್ಲೂಡಿಂಗ್ ವೀಡಿಯೋಸ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ ಇನ್ಕ್ಲೂಡಿಂಗ್ ವೀಡಿಯೋಸ್ ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡಿದ್ರೆ ನಿಮ್ಮದು ಈ ವೀಡಿಯೋಸ್ ಸಮೇತ ಬ್ಯಾಕಪ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಇನ್ನೊಂದು ನೋಡ್ಬೋದು ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ ಇರುತ್ತೆ. ಇದನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ, ಇವಾಗ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ ಡಾಟಾ ಇರುತ್ತಲ್ಲ, ಇಂಟರ್ನೆಟ್ಟು, ಅದು ಆನ್ ಆಗಿದ್ದರೆ ಬ್ಯಾಕಪ್ ಆಗುತ್ತೆ. ಅದೇನಾದರೂ ಈಗ ಈ ಥರ ನಾನು ಆಫ್ ಮಾಡ್ಕೊಂಡಿದ್ದೀನಿ, ಅದು ಆಫ್ ಆಗಿದ್ರೆ ಏನಾಗುತ್ತೆ ಅಂದರೆ ವೈಫೈ ಸಿಕ್ಕಾಗ ಮಾತ್ರ ಬ್ಯಾಕಪ್ ಆಗುತ್ತೆ. ಸೊ ಇವೆರಡನ್ನೂ ಆನ್ ಮಾಡ್ಕೊಳ್ಳಿ. ಇನ್ಕ್ಲೂಡ್ ವೀಡಿಯೋಸು ಪ್ಲಸ್ ಬ್ಯಾಕಪ್ ಯೂಸಿಂಗ್ ಸೆಲ್ಯುಲರ್ ಅಂತ ಹೇಳ್ಬಿಟ್ಟು ಈ ಒಂದು ಇಷ್ಟು ಆಪ್ಷನ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು ಇನ್ನೂ ಒಂದು ಮೇನ್ ಇಂಪಾರ್ಟೆಂಟು, ಇಲ್ಲಿ ನೋಡ್ಕೋಬೋದು, ಇಲ್ಲಿ ಒಂದು ಆಪ್ಷನ್ ತೋರಿಸ್ತೀನಿ ನೋಡಿ, ಆಟೋಮೆಟಿಕ್ ಬ್ಯಾಕಪ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಫ್ ಆಗೈತೆ. ಓಕೆ, ಇಲ್ಲಿ ಆಟೋಮೆಟಿಕ್ ಬ್ಯಾಕಪ್ನ ಆನ್ ಮಾಡ್ಕೋಬೇಕು. ಅದ್ರ ಮೇಲೆ ಟಚ್ ಕೊಡಿ. ಅಲ್ಲಿ ನೋಡ್ಬೋದು ನಿಮಗೆ ಆಪ್ಷನ್ ಕೇಳ್ತೈತೆ, ಡೈಲಿ ಅಂತ ಕೇಳ್ತೈತೆ. ಅದಾದಮೇಲೆ ವೀಕ್ಲಿ ಅಂದರೆ ಡೈಲಿ ಅಂದರೆ ಪ್ರತಿದಿನ ನಿಮ್ಮದು ಚಾಟು ಮೆಸೇಜು, ವೀಡಿಯೋಸು, ಡಾಕ್ಯುಮೆಂಟು ಪ್ರತಿಯೊಂದು ಬ್ಯಾಕಪ್ ಆಗಬೇಕಾ, ಅಥವಾ ವಾರಕ್ಕೊಂದ್ಸಲ ಆಗಬೇಕಾ, ಮಂತ್ಲಿ ಒಂದ್ಸಲ ಆಗಬೇಕಾ, ಇಲ್ಲಾಂದರೆ ಓನ್ಲಿ ವೆನ್ ಐ ಟ್ಯಾಪ್ ಬ್ಯಾಕಪ್ ಅಂತ ಇರುತ್ತೆ. ನಾನು ಯಾವಾಗ ಟ್ಯಾಪ್ ಮಾಡ್ತೀನೋ ಅವಾಗ ಮಾತ್ರ ಬ್ಯಾಕಪ್ ಆಗಬೇಕಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಇರುತ್ತೆ. ಇದನ್ನು ಯಾವಾಗಲೂ ಡೈಲಿ ಕೊಟ್ಟರೆ ಏನು ಯೂಸ್ ಅಂದರೆ, ನೀವು ಪ್ರತಿದಿನ ಬ್ಯಾಕಪ್ ಆಗ್ತಾ ಇರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ದು ಏನಾದರೂ ಮೊಬೈಲ್ ಕಳೆದೋದ್ರೆ ಹೊಸದಾಗಿ ಮೊಬೈಲ್ ತೊಗೊಂಡ್ಮೇಲೆ ಅದರಲ್ಲಿ ಮೊಬೈಲ್ ನಂಬರ್ ಲಾಗಿನ್ ಆದಾಗ ರೀಸ್ಟೋರ್ ಅಂತ ಕೊಟ್ಟರೆ, ಅಂದರೆ ರೀಸ್ಟೋರ್ ಆಗಬೇಕಂದ್ರೆ ಇಲ್ಲಿ ಏನು ಜಿಮೇಲ್ ಐ ಡಿ ಹಾಕ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೋ ಆ ಜಿಮೇಲ್ ಐ ಡಿ ಆ ಒಂದು ಮೊಬೈಲ್ಗೆ ಫಸ್ಟು ನೀವು ಲಾಗಿನ್ ಆಗಿರಬೇಕು. ಓಕೆ, ಲಾಗಿನ್ ಆದಮೇಲೆ ಆ ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡು ಅದಾದಮೇಲೆ ಮೊಬೈಲ್ ನಂಬರ್ ಹಾಕಿದ್ಮೇಲೆ ರೀಸ್ಟೋರ್ ಆಗುತ್ತೆ. ಜಿಮೇಲಲ್ಲಿ ಹೋಗಿ ಎಲ್ಲ ಬ್ಯಾಕಪ್ ಆಗಿರುತ್ತೆ. ಆ ಜಿಮೇಲಿಂದನೇ ವಾಟ್ಸಪ್ಗೆ ಬ್ಯಾಕಪ್ನ ರಿಕವರ್ ಮಾಡ್ಕೋಬೋದು. ಓಕೆ, ಇವಾಗ ನೀವು ಕಂಪ್ಲೀಟಾಗಿ ಚಾಟ್ ಬ್ಯಾಕಪ್ನ ಮಾಡ್ಕೊಂಡ್ರಿ. ಈಗ ನಿಮ್ಮ ಒಂದು ವಾಟ್ಸಪ್ ಏನು ಯೂಸ್ ಮಾಡ್ತಾ ಇದ್ದೀರೋ ಇದು ಕಂಪ್ಲೀಟಾಗಿ ಡೈಲಿ ಬ್ಯಾಕಪ್ ಆಗ್ತಾ ಇರುತ್ತೆ. ಇವಾಗ ನೀವು ಕಳೆದಾದ್ರು ಅಥವಾ ಹೊಸ ಮೊಬೈಲ್ ತೊಗೊಂಡ್ರು, ಇದೇ ಮೊಬೈಲಲ್ಲಿ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ್ರು, ನೀವು ಹೊಸ್ದಾಗಿ ಎಲ್ಲೇ ಲಾಗಿನ್ ಆದರೂ ಇದೇ ಜಿಮೇಲ್ ಐ ಡಿಯಿಂದ ಫಸ್ಟು ಆ ಮೊಬೈಲ್ಗೆ ಲಾಗಿನ್ ಆಗಿ, ಅಂದರೆ ಸೈನ್ ಇನ್ ಆಗಿ, ಅದಾದಮೇಲೆ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ಒಂದು ವಾಟ್ಸಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಆಟೋಮೆಟಿಕ್ ರಿಸ್ಟೋರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಹೊಸ ಟೆಕ್ನಾಲಜಿ ವಿಡಿಯೋ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.